ಇದು ಮೈಸೂರು. ನಾನು ಸುಪ್ರೀತ್ ಅನಂತ ಸ್ವಾಮಿ. ನೀವು ನೋಡ್ತಾ ಇರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ ಮನೆ ಇರೋದು ಮೈಸೂರು ದಟ್ಟಗಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ದಟ್ಟಗಳ್ಳಿ, ಮೈಸೂರು ಮಧ್ಯ ಭಾಗದಿಂದ. ಐ ಆಮ್ ಕನ್ಸಿಡರಿಂಗ್ ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ. ಅಲ್ಲಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಇಸ್ ಅಬೌಟ್ 9 ಕಿಲೋಮೀಟರ್ಲಿರುವಂತಹ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ. ದಿಸ್ ಇಸ್ ಅ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಮೈಸೂರು ಆಂದೋಲನ ಸರ್ಕಲ್, ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಆಂದೋಲನ ಸರ್ಕಲಿಂದ ಈ ಲೊಕೇಶನ್ ಅಬೌಟ್ 3 ಕಿಲೋಮೀಟ್ರಲ್ಲಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮುಡಾದಿಂದ ರಚಿಸಲಾಗಿರುವಂತಹ ಲೇಔಟ್ನಲ್ಲಿ ಕಟ್ಟಿರುವಂತಹ, ಅಂದರೆ ಮುಡಾ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ದಟ್ಗಳ್ಳಿ ಇಸ್ ಮೋರ್ ದೆನ್ 15 years ಓಲ್ಡ್. ಇಟ್ಸ್ ನಾಟ್ ಅ ನ್ಯೂ ಲೇಔಟ್. ಭಾಳಷ್ಟು ಜನ ಕೇಳ್ತೀರಾ ಎಷ್ಟು ಹಳೆ ಲೇಔಟು ಅಂತ. ಇಲ್ಲ, ಈ ಲೇಔಟಿಗೆ ಮೋರ್ ದೆನ್ 15 to 18 years ಆಗಿದೆ. ಇಟ್ಸ್ ನಾಟ್ ಎ ನ್ಯೂ ಲೇಔಟ್. ಎಲ್ಲ ಮೂಲಭೂತ ಸೌಕರ್ಯಗಳು. ಫಸ್ಟ್ ಕ್ವಶನ್ ಇಸ್ ವಾಟರ್. ಎಸ್, 24 hours ಅನ್ಇಂಟ್ರಪ್ಟೆಡ್ ವಾಟರ್ ಸರ್ವಿಸ್ ಇದೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಎಕ್ಸಿಟ್ ಆಗುವಂಥದ್ದು ಎಲ್ಲ ಇರುವಂತಹ ಮೈಸೂರಿನ ಪ್ರತಿಷ್ಠಿತ ಲೇಔಟ್. ನಾನು ಯೂಶ್ವಲಿ ಎಲ್ಲ 30-40 ಮನೆಗಳು ವಿಡಿಯೋ ಮಾಡ್ಬೇಕಾದ್ರೆ ಐ ಟೆಲ್ ಒನ್ ಪಾರ್ಕಿಂಗ್ ವಿಚಾರ ಯಾವಾಗಲೂ ಹೇಳ್ತೀನಿ. ನಾನೀಗ ಸೌತಿಂದ ಎಂಟ್ರ್ ಆಗ್ಬೇಕಾದ್ರೆ ಏನಿದು ರ್ಯಾಂಪ್ ಮಾಡಿದ್ದಾರೆ, ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನೀವು ಈಸಿಲಿ ಒಂದು ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಕೋಬೋದು ವಿತೌಟ್ ಆನ್ ಗೋಯಿಂಗ್ ಟ್ರಾಫಿಕ್ನ ಡಿಸ್ಟರ್ಬ್ ಆಗದಿರೋಂಗೆ. ಈ ರ್ಯಾಂಪ್ ಮೇಲೆ ಗಾಡಿ ಹಾಕಿದ್ರೆ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದೇ ಇರುವಂಥ ಇವರು ಮಾಡಿದ್ದಾರೆ. ನಾನೀಗ ಸೌತಿಂದ ಎಂಟ್ರ್ ಆಗ್ತಿದ್ದೀನಿ. ಒಳಗೂ ಸಹ ಅಷ್ಟೇ, ನಾಟ್ ಅ ಟೂ ಸ್ಮಾಲ್ ಸೈಜ್, ಅ ಗುಡ್ ಸೈಜ್ ಕಾರ್, ಹ್ಯಾಚ್ ಬ್ಯಾಕ್ನ ಒಳಗೆ ಖಂಡಿತವಾಗ್ಲೂ ನೀವು ನಿಲ್ಲಿಸಬಹುದು. ಸ್ವಲ್ಪ ನೀವು ಒಂದು ಪೋರ್ಷನ್ನ ತಳ್ಳಬೇಕಾಗತ್ತೆ ಇಳ್ಕೊಳ್ಳಿಕ್ಕೆ, ಈಸಿ ಆಗಲಿಕ್ಕೆ. ನೀವು ನೋಡ್ತಾ ಇರುವಂಥದ್ದು ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಫುಲ್ ಗ್ರಿಲ್ಗಳನ್ನ ಹಾಕಿ ಸೇಫ್ಟಿನ ಮೆಷರ್ಸ್ನ ತಗೊಂಡಿದ್ದಾರೆ. ಈಗಾಗಲೇ ಎಲೆಕ್ಟ್ರಿಕ್ ವೆಹಿಕಲ್ಗಳು ಭಾಳಷ್ಟು ಬಂದಿರೋದ್ರಿಂದ ನಿಮಗೆ ಎರಡು ಎಲೆಕ್ಟ್ರಿಕಲ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇ ವಿ ವೆಹಿಕಲ್, ಎಲೆಕ್ಟ್ರಿಕಲ್ ವೆಹಿಕಲ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ವಾಸ್ತು ಪ್ರಕಾರ ಅಂತ ಹೇಳಿದ ತಕ್ಷಣ ಭಾಳಷ್ಟು ಜನಕ್ಕೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಎರಡು ಹೇಳ್ತೀನಿ. ಮೇನ್ ಡೋರ್ ಎಲ್ಲಿಟ್ಟಿದ್ದಾರೆ ಸೌತ್ ಫೇಸಿಂಗಲ್ಲಿ, ಮತ್ತು ಎಷ್ಟು ಪೋರ್ಷನ್ ಆಫ್ ದ ಪಾರ್ಟ್ ಆಫ್ ದ ಹೌಸಲ್ಲಿ ಇಟ್ಟಿದ್ದಾರೆ. ಅಂದರೆ 40% ಇಟ್ಟಿದ್ದಾರೆ, 30% ಇಟ್ಟಿದ್ದಾರೆ, 50% ಇಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ವೈಸು ಈ ಸೈಟಲ್ಲಿ ಎಷ್ಟು ಪರ್ಸೆಂಟೇಜ್ ವೈಸಲ್ಲಿ ಇದನ್ನು ಇಟ್ಟಿದ್ದಾರೆ ಅನ್ನೋದು ಒಂದು ಕ್ವಶನ್. ಓಕೆ, ಆಲ್ಮೋಸ್ಟ್ 40%ಗಿಂತ ಜಾಸ್ತಿ ಇದೆ ಇದು. ನಾನೀಗ ಈಸ್ಟ್ ಕಡೆಯಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಇದು ಈಸ್ಟ್ ಮ್ಯಾಸಿವ್ 6 ಲಿವರ್ ಲಾಕ್, ಅಂದರೆ 9 ಲಿವರ್ ಲಾಕ್ಗಳಿರುವಂಥದ್ದು. ಈಗ ನಾನು ಆಲ್ಮೋಸ್ಟ್ ಇವಾಗ ಕರೆಕ್ಟಾಗಿ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಎಂಟೈರ್ ಗ್ರೌಂಡ್ ಫ್ಲೋರ್ ಇಸ್ ಪಾರ್ಕಿಂಗ್ ಏರಿಯಾ. ದಿಸ್ ಥಿಂಗ್ ಇಸ್ ದ ಗ್ರೌಂಡ್ ಫ್ಲೋರ್ಲಿ ನಿಮಗೆ ದಿಸ್ ಇಸ್ ದ ಹಾಲ್. ಎಂಟೈರ್ ಫ್ಲೋರಿಂಗು ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು. ಐ ಟೆಲ್ ಯು ಹೌ ವಾಟ್ ಆಲ್ ಇದರಲ್ಲಿ ಏನೇನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ, ಇನ್ನೇನೇನು ನೀವು ಮಾಡ್ಕೋಬೇಕಾಗತ್ತೆ ಅಂತ. 2 ಫ್ಯಾನ್ಗಳು ಹಾಕಿದ್ದಾರೆ, ಹ್ಯಾಂಗಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಇದೆ, ಕರ್ಟನ್ ರಾಡ್ಸ್ ಕೊಟ್ಟಿದ್ದಾರೆ, ಅಬೌಟ್ 6 ಕಿಟಕಿಗಳು. ಆಲ್ಮೋಸ್ಟ್ ನಾನು ಐ ಆಮ್ ಅಬೌಟ್ 5.5 feet ಇದ್ದೀನಿ. ಆಲ್ಮೋಸ್ಟ್ ನನ್ನ ಹೈಟ್ಗಿನ ಇನ್ನೂ ಎತ್ತರಕ್ಕೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ವೀಕ್ಷಕರೇ, ವಿಡಿಯೋ ಶೂಟ್ ಮಾಡ್ಬೇಕಾರೆ ಏನು ಈ ಮನೆನ ಕಟ್ಟಿರುವಂತಹ ಬಿಲ್ಡರ್ ಏನಿದ್ದಾರೆ ಅಥವಾ ಇದನ್ನ ಕಟ್ಟಿರುವಂತಹ ಓನರ್ ಏನಿದ್ದಾರೆ, ಇವರು ಏನು ಲೈಟ್ಗಳನ್ನ ಹಾಕಿದ್ದಾರೆ, ಅದು ಬಿಟ್ಟು ನಾನು ಯಾವುದೇ ಥರದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಸೊ ಒನ್ ಥಿಂಗ್ ಯು ಕ್ಯಾನ್ ಬಿ ಶ್ಯೂರ್ಡ್ ಆಫ್ ಇಸ್, ಯಾವುದೇ ತರಹದ ನಾನು ಫಿಲ್ಟರ್ಗಳನ್ನ ಹಾಕಿ ಈ ಮನೆ ಬ್ರೈಟ್ನೆಸ್ನ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ ಮಾಡಿಲ್ಲ. ಏನು ಈ ಮನೇಲಿ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಯೂಸ್ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಂಟ್ರ್ ಆದ ತಕ್ಷಣ ಈಸ್ಟಿಂದ ನಾನು ಎಂಟ್ರ್ ಆಗಿದ್ದೀನಿ. ಇವಾಗ ನೋಡಿದ್ರಿ, ಒಂದು ಫುಲ್ ಸೈಜ್ TV ಕ್ಯಾಬಿನೆಟ್, ಲೇಟೆಸ್ಟ್ ಡಿಸೈನಲ್ಲಿರುವಂತಹ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. CCTVಗೆ ಈಗಾಗಲೇ ಆಪ್ಷನ್ನ ಮಾಡಿದ್ದಾರೆ. DTH ಕೇಬಲ್ ಕೊಟ್ಟಿದ್ದಾರೆ. ಎಂಟೈರ್ ಒಂದು ಕೆಳಗಿಂದುವಂಥ ಪೋರ್ಷನ್ನ ಕವರ್ಡ್ ಕೊಟ್ಟಿದ್ದಾರೆ. ಈ ಕಡೆ 2 ಭಾಗದಲ್ಲಿ 2+2 4 ಯೂನಿಟ್ಸ್ ಆಫ್ ಓಪನ್ ಸ್ಪೇಸ್ ವಿತ್ ಲೈಟಿಂಗ್ಗಳನ್ನ ನಾವಿಲ್ಲಿ ನೋಡ್ಬೋದು. ಮೇಲ್ಗಡೆ ಪ್ರೊಫೈಲ್ ಲೈಟ್ ಇದೆ. ಡೈನಿಂಗ್ ಏರಿಯಾಗೆ ಭಾಳ ಚೆನ್ನಾಗಿ ಇವರು ಸ್ಪೇಸ್ ಯುಟಿಲೈಸೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ದಿಸ್ ಯು ಕ್ಯಾನ್ ರಿಮೂವ್ ಇಟ್ ಅಂಡ್ ಕ್ಲೋಸ್ ಇಟ್. ಈ ಥರ ಹಿಂಗೆ ಎತ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬೋದು. ಬೇಕಾದಲ್ಲಿ ಮಾತ್ರ ಡೈನಿಂಗ್ ಟೇಬಲ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಕ್ಲೋಸ್ ಇಟ್. ಬೇಡ ನಮಗೆ ಐ ವಾಂಟ್ ಅ ರೆಡಿ ಟೇಬಲ್ ಅಲ್ಲಿ ಪುಟ್ಟು 6 seater 3 seater 4 seater ನೀವು ಮಾಡ್ಕೊಳ್ಳಿ. ಬಟ್ ಇವರು ಈ ಆಪ್ಷನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಇನೋವೇಟಿವ್ ಥಿಂಕಿಂಗ್. ಬನ್ನಿ ಈಗ ಐ ಶೋ ಯು ದಿ ಕಿಚನ್ ಏರಿಯಾ. ಈಗ ತಾನೇ ಕಾಮಗಾರಿ ಮುಗ್ದಿರೋದ್ರಿಂದ ಸ್ವಲ್ಪ ಇಲ್ಲಿ ಯೂಸ್ ಮಾಡಿರೋಂಥ ಸಾಮಾನುಗಳು ಇಲ್ಲೇ ಇದೆ.
ಬಟ್ ಅಲ್ಲಿ ಶೋ ಯು. ಇದೆಲ್ಲ ಮೇಲ್ಗಡೆ ಇದು ಗ್ರನೈಟ್ ಟಾಪ್ ಇದೆ. ಎಂಟೈರ್ ಎಲ್ ಶೇಪಲ್ಲಿ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. ಮಾಡ್ಯುಲರ್ ಹೈ ಕ್ವಾಲಿಟಿ ಕಿಚನ್ ಕ್ಯಾಬಿನೆಟ್ಸ್ ಮಾಡಿದ್ದಾರೆ. ಹ್ಯಾಂಗಿಂಗ್ ಲೈಟ್ ತೋರಿಸ್ತೀನಿ. ರೆಫ್ರಿಜರೇಟರ್ ಪಾಯಿಂಟ್, ಚಿಮ್ನಿ ಈಗಾಗಲೇ ಆಟೋಮೆಟಿಕ್ ಹ್ಯಾಂಡ್ ಸೆನ್ಸರ್ ಚಿಮ್ನಿನ ಈಗಾಗಲೇ ದೇ ಆಲ್ರೆಡಿ ಪುಟ್ ಇನ್. ಗ್ಲೆನ್ ಎಂಬ ಒನ್ ಆಫ್ ದ ಫೈನೆಸ್ಟ್ ಕಂಪ್ನೀಸ್ ಇನ್ ಚಿಮ್ನಿ ಮೇಕಿಂಗು ಗ್ಲೆನ್ದು. ಇಲ್ಲಿ ನಾವು ಚಿಮ್ನಿನ ನೋಡ್ಬೋದು. ಎರಡು ಕಡೆಯಿಂದ ಸ್ಟೋರೇಜ್ ಸ್ಪೇಸ್, ಮೇಲೂ ಲಾಫ್ಟ್ ಇದೆ. ಈಗ ನಾನು ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಪೂಜಾ ರೂಮಲ್ಲಿ ನೋಡಿ, ವಾಸ್ತು ಅನುಗುಣವಾಗಿ ನಾನು ಮೇಲೆ ಹೋದಾಗ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಯಾವುದೊಂದು ತೋರಿಸ್ತೀನಿ ಕ್ಲಿಯರ್ ಆದಾಗ, ಏನು ಪೂಜಾ ರೂಮ್ ಮೇಲ್ಗಡೆ ಯಾರು ಓಡಾಡದೇ ಇರುವ ಹಾಗೆ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಪೂಜಾ ರೂಮ್ದು ಟಾಪ್ ಏನಿದೆ ಅದರಲ್ಲಿ ಯಾರೂ ಮೂವ್ಮೆಂಟ್ ಆಗದಿರುವ ಹಾಗೆ ಮಾಡಿದ್ದಾರೆ. ಈ ಕಡೆ ಒಂದು ರೌಂಡ್ ಈ ಕಡೆ ಹೋಗ್ಬೋದು. ಸೊ ಯಾವುದೇ ಥರದ ಇಲ್ಲೂ ಸಹ ಮೂವ್ಮೆಂಟ್ ಆಗದಿರೋ ಹಾಗೆ ಮಾಡಿದರೆ. ಪಕ್ಕದಲ್ಲೇ ಒಂದು ಹ್ಯಾಂಡ್ ವಾಶ್ ಇದೆ. ಗ್ರೌಂಡ್ ಫ್ಲೋರ್ ಇರುವಂತಹ ವಾಶ್ರೂಮ್ ಇದು. ಬನ್ನಿ, ಇಲ್ಲೂ ಅಷ್ಟೇ. ವಾಟ್ ವಿ ಕ್ಯಾನ್ ಸಿ ಹಿಯರ್, ಇಲ್ಲೇನು ನಾವು ಏನೇನು ನೋಡ್ಬೋದು ಅಂತಂದರೆ ನೋಡಿ, ಗ್ರನೈಟ್ ಟಾಪ್ ಹಾಕಿರುವಂತಹ ಪಾತ್ರೆ ತೊಳೆದು ಇಟ್ಕೊಳ್ಳಿಕ್ಕೆ ಒಂದು ಜಾಗ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇದೆ. ಮೇಲ್ಗಡೆ ಫುಲ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಗ್ಯಾಸ್ ಪಾಯಿಂಟ್. ಇಲ್ಲಿಂದ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಮನೆ ಎಂಟ್ರಿ ಇಲ್ಲಿ ಇಟ್ಕೊಂಡು ಗ್ಯಾಸ್ ಇಲ್ಲೇ ಇಟ್ಟರೆ ಇಲ್ಲಿಂದ ನಿಮಗೆ ಕಿಚನ್ವರೆಗೂ ಗ್ಯಾಸ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ ಇಲ್ಲೇ ಜಾಗ ಇದೆ. ನೀವು ತಿರ್ಗಾ ವಾಷಿಂಗ್ ಮಿಷಿನ್ ಪಾಯಿಂಟ್ನು ಅಷ್ಟೇ ನೀವು ಇಲ್ಲೇ ಇಟ್ಕೋಬೋದು. ಜಾಗ ಇದೆ, ನಾಟ್ ಎ ಇಶ್ಯೂ. ವಾಷಿಂಗ್ ಮಿಷಿನ್ ಪಾಯಿಂಟ್ ನೀವು ಇಟ್ಕೋಬೋದು. ವೆರಿ ಸ್ಪೇಷಿಯಸ್ ಬಾತ್ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಶವರು, ಆ್ಯಂಟಿಸ್ಕಿಟ್ ಟೈಲ್ಸು, ಸಿಂಕು, ಒಂದು ಸಿಂಗಲ್ ಪೀಸ್ ಕಮೋಡು, ವೆಂಟಿಲೇಟರ್ಗಳು ಎಲ್ಲವನ್ನು ಗ್ರೌಂಡ್ ಫ್ಲೋರ್ಲಿ ಬಾತ್ರೂಮಲ್ಲಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಗ್ರೌಂಡ್ ಫ್ಲೋರ್ಲಿರುವಂತಹ ರೂಮ್ ನಂಬರ್ 1. ಬನ್ನಿ, ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್ ವಿತ್ ಶವರ್. ಕಾಟ್ನ ಈಗಾಗಲೇ ಅವರು ಹಾಕಿದ್ದಾರೆ. ನೀವು ಕಾಟ್ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲೂ ಲೈಟಿಂಗು, ಫ್ಯಾನು, ಇದು ಓರಿಯೆಂಟ್ದು ಫ್ಯಾನ್ ಕೊಟ್ಟು ಸ್ಲೈಡಿಂಗ್ ವಾರ್ಡ್ರೋಪ್ಗಳು ಮಾಡಿಬಿಟ್ಟಿದ್ದಾರೆ. ಹೈ ಕ್ವಾಲಿಟಿ ಸ್ಲೈಡಿಂಗ್ ವಾರ್ಡ್ರೋಪು. ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ವುಡ್ ಯೂಸ್ ಮಾಡಿ, ಪ್ಲೈವುಡ್ ಯೂಸ್ ಮಾಡಿ ಮಾಡಿರುವಂಥದ್ದು. MDF ಆಗಲಿ ಆ ಥರ ವುಡ್ಗಳನ್ನ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಬಾತ್ರೂಮ್ ನಂಬರ್ 2, ಗ್ರೌಂಡ್ ಫ್ಲೋರ್ ಅಂತ ಎರಡನೇ ಬಾತ್ರೂಮು. ಐ ಹ್ಯಾವ್ ಶೋನ್ ಯು ದಿ ಹ್ಯಾಂಡ್ ವಾಶ್, ಐ ಹ್ಯಾವ್ ಶೋನ್ ದ ಕನ್ಸೀಲ್ಡ್ ಟ್ಯಾಂಕ್. ಇದು ಗಮನಿಸಬೇಕು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇಲ್ಲಿರುವಂಥದ್ದು. ಇಂಟರ್ನಲ್ ಡೋರ್ಸು, ಮೇನ್ ಡೋರ್, ಇಂಟರ್ನಲ್ ಡೋರ್ಸು ಇದೆಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ಡಲ್ಲಿ ಇರುವಂಥದ್ದು. ಈವನ್ ಈ ಲಾಕ್ಗಳು ಸಹ ಅಷ್ಟೇ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಲಾಕ್ಸ್. ನಾನು ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ಅಂತಂದರೆ, ಮೇಲ್ಗಡೆ ಹೋಗ್ಬೇಕಾದ್ರೆ ನಿಮ್ಗೊಂದು ಪಾರ್ಟ್ನ ತೋರಿಸ್ತೀನಿ. ಏನು ಅಂತಂದರೆ ಸ್ನೇಹಿತರೆ, SS ರೇಲಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಹತ್ತಲಿಕ್ಕೆ. ಇದ್ರ ಮೇಲ್ಗಡೆ ಪೂಜಾ ರೂಮಲ್ಲಿ ಯಾರು ಓಡಾಡದೇ ಇರೋದಕ್ಕೆ ನೋಡಿ, ಇದ್ರ ಮೇಲ್ಗಡೆ ಡೈರೆಕ್ಟ್ ಸನ್ಲೈಟ್ ಬೀಳೋ ಥರ ಮಾಡಿದ್ದಾರೆ. ನಾನು ಗ್ರೌಂಡ್ ಫ್ಲೋರ್ ಏನೇನು ತೋರಿಸ್ದೆ, ಪಾರ್ಕಿಂಗ್ ಏರಿಯಾ ತೋರಿಸಿದ್ದೀನಿ, ಹಾಲ್ ತೋರಿಸ್ದೆ, ಪೂಜಾ ರೂಮ್ ನೋಡಿದ್ರಿ, ಒಂದು ಕಾಮನ್ ವಾಶ್ರೂಮ್ ನೋಡಿದ್ರಿ. ಅದಾದ ನಂತರ ರೂಮ್ ನಂಬರ್ 1 ವಿತ್ ಅನ್ ಅಟ್ಯಾಚ್ ಬಾತ್ರೂಮ್ ತೋರಿಸಿದ್ದೀನಿ. ಮೇಲ್ಗಡೆ ಈಗ ನಾನು ನಿಮಗೆ 2 ರೂಮ್ಗಳನ್ನ ತೋರಿಸ್ತೀನಿ. ಬನ್ನಿ, SS ರೇಲಿಂಗ್ಸು ವಿತ್ ಟೆಂಪರ್ಡ್ ಗ್ಲಾಸ್, ಬೇಗ ಒಡೆದೋಗಲ್ಲ, ಹೈ ಕ್ವಾಲಿಟಿ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇದು ಸ್ಟಡಿ ಏರಿಯಾ. ಮನೇಲಿ ಮಕ್ಕಳಿರ್ತಾರೆ, ವರ್ಕ್ ಫ್ರಮ್ ಹೋಮು, ಆಫೀಸ್ ಸ್ಪೇಸು, ಲೈಬ್ರರಿ ಎಲ್ಲ ಮಾಡ್ಕೊಳ್ಳಿಕ್ಕೆ ವಿಶಾಲವಾಗಿರುವಂತಹ ಟೇಬಲ್ಲು, ಸ್ಟೋರೇಜ್ ಸ್ಪೇಸು, ಕಂಪ್ಯೂಟರ್ ಟೇಬಲ್ ಇಟ್ಕೊಳ್ಳೋಕ್ಕೆ ಕೆಳಗೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ನೋಡಿ, ಓರಿಯೆಂಟ್ದು ಫ್ಯಾನ್ ಹಾಕಿದ್ದಾರೆ, ಲೈಟಿಂಗ್ಗಳು ಕೊಟ್ಟಿದ್ದಾರೆ, ಹೈ ಕ್ವಾಲಿಟಿ ಪ್ರೀಮಿಯಂ ಪೇಂಟ್ಗಳನ್ನ ಮಾಡಿದ್ದಾರೆ. ಇಲ್ಲೂ ಒಳಗೆ ಹೋಗ್ಬೇಕಾರೆ ಇನ್ನೊಮ್ಮೆ ತೋರಿಸ್ತೀನಿ. ರೂಮ್ ನಂಬರ್ 2 ಇದು. ಇದರಲ್ಲೂ ಅಷ್ಟೇ, ಇದು ಟೀಕಿದು. ಇಲ್ಲಿ ಈಗಾಗಲೇ ಕೆಳಗೂ ಕಾಟ್ ಹಾಕಿರೋದು ತೋರಿಸಿದ್ದೀನಿ, ಇಲ್ಲೂ ಕಾಟ್ಗಳನ್ನ ಹಾಕಿದ್ದಾರೆ. ಇದ್ರ ಮೇಲಿಟ್ಟಿರೋದು ಆ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಇಡುವಂತಹ ಸ್ಟೋರೇಜ್ ಸ್ಪೇಸು. ನೀವು ಪಕ್ಕದಲ್ಲಿ ಮಲಗಿದ್ದಾಗ ಫೋನ್ ಇಟ್ಕೊಳ್ಳೋಕ್ಕೆ, ಚಾರ್ಜಿಂಗ್ ಪಾಯಿಂಟು, ಕನ್ನಡಕ ಎಲ್ಲ ಇಟ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಒಂದೊಂದನ್ನ ಈ ಬಾಕ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ಗೆ ಒಂದು ಸ್ಪಾಟ್ ಮಾಡಿದ್ದಾರೆ. ನೋಡಿ, ಅಲ್ಲಿ ತೋರಿಸ್ತೀನಿ. ಇಲ್ಲಿ DTH ಕೇಬಲ್ ಏನಿದು ಅಂತಂದರೆ DTH ಕೇಬಲ್ಲು. ಇಲ್ಲಿ TV ಹಾಕೋಬೋದು, ನೀವಿಲ್ಲಿ ಮಲ್ಕೊಂಡು
ಟಿ ವಿನ ನೋಡ್ಬೋದು. ನಾನು ವಾಕ್ ಇನ್ ವಾರ್ಡ್ರೋಬ್ ತೋರ್ಸೋಕ್ಕಿಂತ ಮುಂಚೆ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ ಅಂದರೆ ಓಡಾಡಲಿಕ್ಕೆ ಕಷ್ಟ ಆಗುತ್ತಾ, ಬೆಡ್ ಕಾಟು ರೂಮ್ ಚಿಕ್ಕದು. ನೋಡಿ, ನಾನು ಫುಲ್ಲಾಗಿ ಒಂದ್ಸರಿ ಓಡಾಡಿ ತೋರಿಸಿದ್ದೀನಿ, ಈಸಿಯಾಗಿ ಮೂವ್ ಆಗ್ಬೋದು. ನಾನು ಈಗಾಗಲೇ ಪ್ರೀಮಿಯಂ ಕ್ವಾಲಿಟಿ ವಾರ್ಡ್ರೋಬ್ ಹೇಳಿದ್ನಲ್ಲ, ಮೇಲ್ಗಡೆ ಲಾಫ್ಟು ವಾರ್ಡ್ರೋಬ್. ಇಲ್ಲೂ ನೋಡಿ ವಾಕ್ ಇನ್ ವಾರ್ಡ್ರೋಬ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮು. ವೆರಿ ಗುಡ್ ಸ್ಪೇಷಿಯಸ್ ಅಟ್ಯಾಚ್ ಬಾತ್ರೂಮು. 2 ಕಡೆ ಸ್ಟೋರೇಜ್ ಸ್ಪೇಸು. ನನ್ನ ಹಿಂಭಾಗದಲ್ಲಿ ಮಿರರ್ ಯೂನಿಟ್ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ನಿಮಗೆ ರೂಮ್ ನಂಬರ್ 2, ಬಾತ್ರೂಮ್ ನಂಬರ್ 3. ಓಕೆ, ರೂಮ್ಗಳು 2 ಆಯಿತು, ಬಾತ್ರೂಮ್ 3 ಆಯಿತು. ಇದು ರೂಮ್ ನಂಬರ್, ದಿಸ್ ಇಸ್ ರೂಮ್ ನಂಬರ್ 3. ದಿಸ್ ಇಸ್ ದಿ ವೆರಿ ಹ್ಯೂಜ್ ಬೆಡ್ರೂಮ್. ಐ ಕ್ಯಾನ್ ಕಾಲ್ ದಿಸ್ ಎಸ್ ಅ ಮಾಸ್ಟರ್ ಬೆಡ್ರೂಮ್. ಯಾಕೆ ಅಂತಾರೆ, ಇದಕ್ಕೊಂದು ಬಾಲ್ಕನಿ ಇದೆ. ನೋಡಿ, ಇಲ್ಲೂ ಅಷ್ಟೇ, ಇದನ್ನ ಮೇಲಿಟ್ಟಿದ್ರೆ ಇದನ್ನ ಆ ಕಡೆ ಪಕ್ಕ ಇಡಬೇಕು. ಈಗ ತಾನೇ ಕಾಮಗಾರಿ ಮುಗಿದ್ರಿಂದ ಇದ್ರ ಮೇಲಿಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್. ನೋಡಿ, ನಾನು ಓಡಾಡ್ತಾ ಇದ್ದೀನಿ. ಎಲ್ಲಿ ಓಡಾಡ್ತಾ ಇದ್ದೀನಿ ಅಂತಂದ್ರೆ ಇದು ಕಾಟ್ ಪಕ್ಕದಲ್ಲಿ ಓಡಾಡ್ತಿದ್ದೀನಿ. 30-40 ಮನೆಗಳಲ್ಲಿ ಏನು ಕೇಳ್ತೀರಿ, ಕಾಟ್ ಹಾಕ್ಬಿಟ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಜಾಗ, ಓಡಾಡೋಕ್ಕೆ ಆಗಲ್ಲ. ಯಾಕೆ ಓಡಾಡೋಕ್ಕಾಗಲ್ಲ? ನೋಡಿ ಎಷ್ಟು ಈಸಿಯಾಗಿ ಓಡಾಡ್ತೀನಿ. ಈ ಸ್ಪಾಟ್, ನಾನು ಇದೊಂದು ಜಾಗ ತೋರಿಸ್ತೀನಿ ನಿಮ್ಗೀಗ. ಅದು ಬಾಲ್ಕನಿ ಏರಿಯಾ. ನೋಡಿ, ಇಲ್ಲಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಅಲ್ಲೂ ತೋರಿಸಿದ್ದೀನಿ ವಾರ್ಡ್ರೋಬ್ಸು, ಲೈಟಿಂಗ್ ವಾರ್ಡ್ರೋಬ್ಸು ಓಪನ್ನು. ಇದರಲ್ಲಿ ಏನು ಇಡ್ತಾರೆ ಅನ್ನೋದಕ್ಕೆ ಟೈಗಳು, ಸಾಕ್ಸ್, ಶೂಸ್ಗಳು, ಪ್ರೀಮಿಯಂ ಕ್ವಾಲಿಟಿ ಶೂಸು, ಜಿಮ್ಗೆ ಹಾಕೊಂಡು ಹೋಗುವಂಥ ಶೂಸ್ಗಳೆಲ್ಲ ಇಲ್ಲಿ ಇಡ್ತಾರೆ. ನೋಡಿ, ಅದಕ್ಕೆ ಮೇಲ್ಗಡೆ ಲೈಟಿಂಗು. ಯಾವುದಕ್ಕೆ? ಮಿರರ್ಗೆ ಲೈಟಿಂಗು, ಡ್ರೆಸ್ಸಿಂಗ್ ಟೇಬಲು, ಕರ್ಟನ್ ರಾಡ್ಸ್, ಎಂಟೈರು ಏನು ಇದಿದೆ ಕರ್ಟನ್ ರಾಡ್ಸ್ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದಾರೆ. ನೀವು ತಿರ್ಗಾ ಕರ್ಟನ್ ರಾಡ್ಸ್ ಸಹ ಹಾಕೊಳ್ಳೋಂಗಿಲ್ಲ. ಬಾತ್ರೂಮ್, ವೆರಿ ಹ್ಯೂಜ್ ಬಾತ್ರೂಮ್. ಇದು ಬಿಗ್ಗೆಸ್ಟ್ ಬಾತ್ರೂಮ್ ಆಫ್ ಆಲ್ ದ ರೂಮ್ಸ್. ಯಾಕಂದ್ರೆ ದಿಸ್ ಇಸ್ ಎ ಮಾಸ್ಟರ್ ಬೆಡ್ರೂಮ್ ಅಟ್ ದಿ ಫಸ್ಟ್ ಫ್ಲೋರ್. ಬಾತ್ರೂಮ್ ಸೈಜ್ ಹೆವಿ ಇದೆ ಇಲ್ಲಿ. ನೋಡಿ, ಲೈಟ್ ಹಾಕಿರಲ್ಲ, ಲೈಟ್ ಹಾಕಿ ತೋರಿಸ್ತಾ ಇದ್ದೀನಿ ಈಗ. ನೋಡಿ, ದಿಸ್ ಇಸ್ ದ ವ್ಯೂ ಆಫ್ ರೂಮ್ ನಂಬರ್ 3, ಬಾತ್ರೂಮ್ ನಂಬರ್ 4. 4 ಬಾತ್ರೂಮ್ಗಳು, 3 ಬೆಡ್ರೂಮು, ಆಲ್ಮೋಸ್ಟ್ ಫರ್ನಿಶ್ಡ್ ಮನೆ. ಇನ್ನೇನು ಇಲ್ಲ. ಇಲ್ಲಿ ಬಂದು ತಿರ್ಗಾ ತಾವು ಸುಪ್ರೀತ್ ಲೈಟ್ ಇಲ್ಲ, ಸ್ವಿಚ್ ಇಲ್ಲ, ಕರೆಂಟ್ ಇಲ್ಲ, ಕಾಟ್ ಇಲ್ಲ, ಏನು ನಿಮ್ಮ ಎಲ್ಲ ಕಾಮಗಾರಿಗಳು ಸಂಪೂರ್ಣವಾಗಿ ಮುಗ್ದಿರುವಂಥದ್ದು. ನಾವು ಐ ವಿಲ್ ಶೋ ಯು ಬಾಲ್ಕನಿ. ನಾನು ಒಂದು ಬಾಲ್ಕನಿ ತೋರಿಸಿಲ್ಲ, ಯಾವುದ್ರದ್ದು ರೂಮ್ ತೋರಿಸಿಲ್ಲ, ಅದು ಇಲ್ಲಿಂದನೇ ತೋರಿಸ್ತೀನಿ. ಬನ್ನಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ. ಯಾರ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದೀರಾ, ನಾವು ಮನೇಲಿ ಒಂದು ಟ್ರೆಡ್ಮಿಲ್ ಹಾಕೋಬೇಕು, ಒಂದು ಸೈಕ್ಲಿಂಗ್ ನಾವು ತಂದು ಇಟ್ಕೋತೀವಿ ಅಂತಂದು ಸಹ ಇಲ್ಲಿ ಇಟ್ಕೋಬೋದು. ಯಾಕಂದರೆ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಇಂಟ್ರೂಷನ್ ಯಾರು ಬಂದರು ಅಂತ ಯಾವುದೇ ಥರ ಪ್ರಮೇಯ ಇಲ್ಲ. ನೋಡಿ, ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಆ ಗೋಡೆ ಪಕ್ಕನೇ ಇನ್ನೊಂದು ರೂಮಿನ ಬಾಲ್ಕನಿ ಇದೆ. ಅಕಸ್ಮಾತ್ ನಾವು ಬಟ್ಟೆ ಒಗೆದು ಇಲ್ಲೂ ಒಣಗಾಕೊಳ್ಳೋಕೆ ಆಪ್ಷನ್ ಇದೆಯಾ ಅಂತಾರೆ, ಖಂಡಿತವಾಗ್ಲೂ ನೋಡಿ ಕೊಟ್ಟಿದ್ದಾರೆ. ಹುಕ್ಕನ್ನ ಇಲ್ಲ ಜೋಕಾಲಿ ಹಾಕೋಬೋದು, ಇಲ್ಲ ನೀವಿಲ್ಲೇ ಬಟ್ಟೆ ಒಗೆದು ಒಣಗಾಕೋಬೋದು, ಪ್ರಾಬ್ಲಮ್ ಇಲ್ಲ ನಿಮಗೆ. ನೋಡಿ, ಇಲ್ಲೂ ಜಾಗ ಕೊಟ್ಟಿದ್ದಾರೆ, ಇಲ್ಲೂ ಜಾಗ ಇದೆ. ಎಲ್ಲ ಕಡೆ ನೀವು ಬಟ್ಟೆ ಒಣಗಾಕೊಳ್ಳಿಕ್ಕೆ ಜಾಗ ಇದೆ. ಲಾಸ್ಟ್ ಫ್ಲೋರ್ ತನಕನೇ ಹೋಗಬೇಕು ಅಂತಿಲ್ಲ. ಭಾಳಷ್ಟು ಜನ ಲೇಡೀಸ್ ನನ್ನ ಕಮೆಂಟ್ ಸೆಕ್ಷನ್ ಕೇಳುವಂಥ ವಿಚಾರ ಏನು ಅಂತಂದರೆ, ಎಲ್ಲ ತೋರಿಸ್ತೀರಾ ಸರಿ, ವಾಷಿಂಗ್ ಮಿಷಿನ್ ಪಾಯಿಂಟಲ್ಲಿ ಇಟ್ಕೋಬೇಕು, ನಾವು ಬಟ್ಟೆನ ಕೆಳಗೆ ಹೋಗಿದ್ವಿ, ಒಣಗಲಿಲ್ಲ, ಎಲ್ಲಿಡಲಿ, ಇಲ್ಲಿ ತಂದಾಕಿ, ಇಲ್ಲಿ ಸೂಪರಾಗಿ ಗಾಳಿ ಬೆಳಕು ಇದೆ, ತೊಂದರೆ ಇಲ್ಲ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಹೌಸ್. ನೋಡಿ, ವಾರ್ಡ್ರೋಪ್ ಆಗಿದೆ, ಮಾಡ್ಯುಲರ್ ಕಿಚನ್ ಆಗಿದೆ, ಟಿ ವಿ ಕ್ಯಾಬಿನೆಟ್ಗಳು ಕೊಟ್ಟಿದ್ದಾರೆ. ವಾರ್ಡ್ರೋಪ್ ಅಂತೂ ನಿಮಗೆ ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ಗಿನ ಸೂಪರ್ ಸ್ಟೋರೇಜ್ ಸ್ಪೇಸ್ ಅಂತಲೇ ಹೇಳ್ಬೋದು. ಅಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಮಕ್ಕಳು ಅಥವಾ ಮನೇಲೆ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅವ್ರಿಗೆಲ್ಲ ಸ್ಟಡಿ ಟೇಬಲ್, ಸ್ಟಡಿ ಯೂನಿಟ್, ಕಂಪ್ಯೂಟರ್ ಇಟ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ. ಎಲ್ಲ ಇಂಟರ್ನಲ್ ಡೋರ್ಸು, ಫ್ರೇಮ್ಸು, ಡೋರ್ಸು, ಶಟರ್ಗಳೆಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಹಾಕಿದ್ದಾರೆ. ಲೈಟಿಂಗ್ಗಳು ಮುಗಿದಿದೆ, ಫ್ಯಾನ್ಗಳು ಹಾಕಿದ್ದಾರೆ, AC ಪಾಯಿಂಟ್ಗಳು ಬಿಟ್ಟಿದ್ದಾರೆ. ಕಾವೇರಿ ವಾಟರ್, ಕಬಿನಿ ವಾಟರ್ ಸಪ್ಲೈ ಇದೆ. ಮೈಸೂರಿಂದ 8 ಕಿಲೋಮೀಟ್ರಲ್ಲಿದೆ. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಇವೆಲ್ಲವೂ ಇದೆ. ಮತ್ತು ಬಸ್ ಫೆಸಿಲಿಟಿ ಇದೆ ದಟ್ಟಗಳಿಗೆ, ಖಂಡಿತವಾಗ್ಲೂ ಇದೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಹೇಳಿ ಅಂದರೆ ರೋಟ್ರಿ ಸ್ಕೂಲ್ ದಟ್ಟಗಳ್ಳಿ ಅಂತ ನೀವು ಟೈಪ್ ಮಾಡಿ ಲೊಕೇಶನ್ ಗೂಗಲಲ್ಲಿ ಸಿಗುತ್ತೆ. 30-40 ಸೌತ್ ಫೇಸಿಂಗ್ ಸೈಟಲ್ಲಿ ವಾಸ್ತವನುಗುಣವಾಗಿ ಈಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ನಿಮಗೆ ವಾಸಕ್ಕೆ ಇಮ್ಮಿಡಿಯೇಟಾಗಿ ಬಂದು ಇರಲಿಕ್ಕೆ ಇರುವಂತಹ ಮನೆ ಇದು ಮೈಸೂರಲ್ಲಿ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಈ ಮನೆ ಬಗ್ಗೆ ಇನ್ನೇನಾದ್ರು ಮಾಹಿತಿ ನಾನು ಮಿಸ್ ಮಾಡಿದ್ದು ಕೇಳಬೇಕು ಅಂತಂದರೆ ಇದರ ರೇಟು ಮತ್ತು ನನ್ನ ದೂರವಾಣಿ ಸಂಖ್ಯೆ ಎರಡನ್ನೂ ನಾನು ಡಿಸ್ಕ್ರಿಪ್ಷನ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ತಾವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ನೇನಾದ್ರು ಮಾಹಿತಿ ನಾನು ಬಿಟ್ಟು ಹೋಗಿದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಲೋನ್ ಆಗುತ್ತೆ.
ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು ನಾನು ಮೈಸೂರಿಂದ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಮನೆ ಇನ್ನೊಂದು ಸೈಟು ಇನ್ನೊಂದು ನಿವೇಶನದ ಬರ್ತೀನಿ. ವಿಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು.